ವಿಷಕರಿ ಅದು 2006 ಫೆಬ್ರವರಿ 10ನೇ ತಾರೀಕು. ಸ್ಥಳ ಕೇರಳ. ಇಲ್ಲಿಯ ನಿವಾಸಿಯಾದಂತ ಸಂತಮ್ಮ ಅನ್ನೋರು ಆಗಷ್ಟೇ ಪಂಚಾಯತಿ ಆಫೀಸ್ನಿಂದ ತಮ್ಮ ಅವಳಿ ಮಕ್ಕಳಿಗೆ ಸೇರಿದಂತ ಕೆಲವು ದಾಖಲೆಗಳನ್ನ ಸಿದ್ಧಪಡಿಸಿಕೊಂಡು ಮನೆ ಕಡೆ ಹೊರಟಿದ್ರು. ಅವರು ಮನೆಗೆ ಬಂದ ತಕ್ಷಣ ಅಲ್ಲಿ ಕಂಡಂತ ಭೀಕರ ದೃಶ್ಯದಿಂದ ಸಿಡಿಲಾಘಾತಕ್ಕೆ ಒಳಗಾಗ್ತಾರೆ. ಯಾಕೆಂದ್ರೆ ಮನೆಯಲ್ಲಿದ್ದಂತ ಅವರ ಮಗಳು ರಂಜಿನಿ ಹಾಗೂ ಆಕೆಯ ಜನಿಸಿದಂತ 2 ಪುಟ್ಟ ಅವಳಿ ಮಕ್ಕಳನ್ನ ಯಾರೋ ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿದ್ರು. ಇಲ್ಲಿಂದ ಸುಮಾರು 20 ವರ್ಷಗಳ ಹಿಂದೆ ಕೇರಳದಲ್ಲಿ ಆದಂತ ಈ ಒಂದು ಭೀಕರ ಪ್ರಕರಣ ಕೇರಳದ ತ್ರಿವಳಿ ಹತ್ಯಾಕಾಂಡ ಅಂತಾನೆ ಕುಖ್ಯಾತಿಯನ್ನ ಪಡೆದಿತ್ತು. ಆದ್ರೆ ಬಹಳ ವರ್ಷಗಳವರೆಗೂ ಈ ಒಂದು ಕೇಸನ್ನ ಅಧಿಕಾರಿಗಳಿಂದ ಭೇದಿಸೋದಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಆಧುನಿಕ ತಂತ್ರಜ್ಞಾನ ಆದಂತ AI ನಿಂದ ಸುಮಾರು 19 ರಿಂದ 20 ವರ್ಷಗಳ ಹಿಂದೆ ಆದಂತ ಈ ಒಂದು ಕೇಸ್ ಸಾಲ್ವ್ ಆಗಿದೆ. ಈ ರೀತಿ AI ನಿಂದ ಪರಿಹಾರ ಕಂಡುಕೊಂಡಂತ ದೇಶದ ಮೊಟ್ಟ ಮೊದಲ ಪ್ರಕರಣ ಅಂತಾನೂ ಕೂಡ ಇದು ಕ್ರೈಮ್ ವಲಯದಲ್ಲಿ ಹೆಸರಾಗಿದೆ. ಬನ್ನಿ ವೀಕ್ಷಕರೇ, ಪೊಲೀಸರ ಕೈಲೂ ಕೂಡ ಸಾಧ್ಯ ಆಗದಂತ ಈ ಒಂದು ಕೇಸನ್ನ AI ಮುಖಾಂತರ ಹೇಗೆ ಭೇದಿಸೋದಕ್ಕೆ ಸಾಧ್ಯ ಆಯಿತು, ಅಷ್ಟಕ್ಕೂ ಆ 3 ಜೀವಗಳನ್ನ ಬಲಿ ಪಡೆದದ್ದು ಯಾರು, ಅವ್ರಿಗೆ ಈ ಕುಟುಂಬದ ಮೇಲೆ ಇದ್ದಂತ ದ್ವೇಷ ಆದ್ರೂ ಏನು, ಈ ಎಲ್ಲ ರೋಚಕ ವಿಷಯಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ವಿಷಕರಿ, ಈ ಇಡೀ ಪ್ರಕರಣದ ಮುಖ್ಯ ವ್ಯಕ್ತಿಯಾದಂತ 21 ವರ್ಷದ ರಂಜಿನಿ ಎಂಬುವರು ಕೇರಳದ ಕೊಲ್ಲಂ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಸರ್ವೇ ಸಾಧಾರಣ ನಿವಾಸಿಯಾಗಿದ್ರು. ಇದೇ ಊರಲ್ಲಿ ಹುಟ್ಟಿ ಬೆಳೆದಂತ ರಂಜಿನಿ ಸಾಧಾರಣ ಮಧ್ಯಮ ವರ್ಗದ ಕುಟುಂಬದ ಹೆಣ್ಣು. ಆಕೆ ಜೀವನ ಯಾವುದೇ ತೊಂದರೆ ಇಲ್ಲದೆ ಸಹಜವಾಗಿಯೇ ಇತ್ತು. ಹಾಗೂ ಇದೇ ಊರಲ್ಲಿ ಡೆವಿಲ್ ಕುಮಾರ್ ಎಂಬ ಹುಡುಗನ ಪರಿಚಯ ಆಕೆಯೇ ಆಗುತ್ತೆ. ಆತ ಒಬ್ಬ ಮಿಲಿಟರಿ ವ್ಯಕ್ತಿಯಾಗಿದ್ದ. ಇವರಿಬ್ಬರು ಒಂದೇ ಊರಿನವರಾಗಿರೋದ್ರಿಂದ ಈ ಪರಿಚಯ ಹಾಗೂ ಸ್ನೇಹ ಅವರಿಬ್ಬರ ನಡುವೆ ಒಂದು ಸುಂದರ ಸಂಬಂಧಕ್ಕೆ ದಾರಿಯನ್ನ ಮಾಡಿಕೊಟ್ಟಿತ್ತು. ಅವರಿಬ್ಬರ ನಡುವೆ ಪ್ರೀತಿ ಅನುರಾಗ ಬೆಳೆದು ಇಬ್ಬರು ಕೂಡ ಪರಸ್ಪರ ಒಬ್ಬರನ್ನೊಬ್ರು ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ. ಈ ರಂಜನಿಗೆ ಇದು ತನ್ನ ಮೊದಲ ಪ್ರೀತಿಯಾಗಿತ್ತು. ಈ ಡೆವಿಲ್ ಕುಮಾರ್ನ ಪ್ರೀತಿ ಮಾಡುವಾಗ ಆಕೆಗೆ 20 ವರ್ಷ ವಯಸ್ಸು. ಈ ಹದಿಹರೆಯದ ವಯಸ್ಸಲ್ಲಿ ರೂಪುಗೊಳ್ಳುವಂತ ಪ್ರೀತಿ ಪ್ರೇಮದ ಭಾವನೆಗಳು ತುಂಬಾ ನವಿರಾಗಿರ್ತವೆ. ಅದರಲ್ಲೂ ಅದು ಮೊದಲ ಪ್ರೀತಿಯ ಮೇಲೆ ಅಲ್ಲಿ ಭಾವನೆಗಳು ತುಂಬಾ ಗಾಢವಾಗಿ ಒಡಮೂಡಿರ್ತವೆ. ಈ ರಂಜಿನಿ ಅವನನ್ನ ತುಂಬಾ ಹಚ್ಕೊಂಡಿದ್ಲು. ಅವನನ್ನ ಬಿಟ್ಟಿರಲು ಆಗದೆ ಇರುವಂತ ಸ್ಥಿತಿಗೆ ಆಕೆ ತಲುಪಿದ್ಲು. ಇಬ್ರು ಕೂಡ ತುಂಬಾ ಆಪ್ತವಾಗಿ ಒಬ್ಬರ ಮೇಲೊಬ್ಬರು ಭಾವನೆಗಳನ್ನ ಬೆಳೆಸ್ಕೊಂಡಿದ್ರು. ತನ್ನನ್ನ ಹಾಗೂ ತನ್ನ ಪ್ರಿಯಕರನನ್ನ ಯಾವತ್ತೂ ಬೇರೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ರಂಜಿನಿಯ ಮನದಳದ ನಂಬಿಕೆಯಾಗಿತ್ತು. ಇವರಿಬ್ರು ಕೂಡ ಇನ್ನು ಮದುವೆ ಆಗಿರ್ಲಿಲ್ಲ. ಆದ್ರೂ ಕೂಡ ಇಬ್ಬರ ನಡುವೆ ದೈಹಿಕ ಹಾಗೂ ಮಾನಸಿಕ ಸಂಬಂಧ ತೀವ್ರಗೊಂಡಿತ್ತು. ಮದುವೆ ಎಂಬ ಚೌಕಟ್ಟಿನ ಒಳಗೆ ಬರುವಂತ ಮುನ್ನನೇ ಇಬ್ರು ಕೂಡ ದೈಹಿಕವಾಗಿ ಸಾಕಷ್ಟು ಸಲ ಒಂದಾಗಿದ್ರು. ಮುಂದೆ ಜೀವನವನ್ನ ಒಟ್ಟಿಗೆ ಕಳೆಯುವಂತ ಹಂಬಲ ಈ ರಂಜನಿಗೆ ಇತ್ತು. ಬಹುಶಃ ಇದೇ ಒಂದು ನಂಬಿಕೆಯಿಂದ ಆಕೆ ಅವನ ಜೊತೆ ದೈಹಿಕ ಸಂಪರ್ಕಕ್ಕೆ ಮುಂದಾಗಿದ್ಲು ಅಂತ ಅನ್ಸುತ್ತೆ. ಇಲ್ಲಿವರೆಗೂ ಎಲ್ಲವೂ ಕೂಡ ಸುಗಮವಾಗಿತ್ತು. ಆದ್ರೆ ಕ್ರಮೇಣ ಆಕೆ ಗರ್ಭವತಿಯಾದಾಗ ಸ್ಥಿತಿ ಸಂದರ್ಭಗಳು ನಾಟಕೀಯ ರೀತಿಯಲ್ಲಿ ಬದಲಾಗ್ತವೆ. ತಾನು ತಾಯಿಯಾಗ್ತಿರುವ ಬಗ್ಗೆ ಈ ರಂಜನಿಗೆ ತುಂಬಾ ಖುಷಿ ಇತ್ತು. ಆಕೆ ತಾಯ್ತನದ ಬಗ್ಗೆ ಅತಿ ಉತ್ಸಾಹದಲ್ಲಿ ಇದ್ಲು. ಆದರೆ ಈ ಒಂದು ವಿಷಯ ಆಕೆಯ ಪ್ರಿಯಕರನಾದಂತ ಡೆವಿಲ್ಗೆ ಗೊತ್ತಾಗ್ತಿದ್ದ ಹಾಗೇನೆ ಅವನು ಅದನ್ನ ನಂಬೋದಿಕ್ಕೆ ಸಿದ್ಧ ಇರಲಿಲ್ಲ. ಅದ್ರ ಬಗ್ಗೆ ಅವನಲ್ಲಿ ಯಾವುದೇ ಖುಷಿ ಇರಲಿಲ್ಲ. ಈ ಒಂದು ವಿಷಯವನ್ನ ಕೇಳಿದ ತಕ್ಷಣ ಆತ ಗಾಬರಿಯಿಂದ ಕಂಗಾಲಾಗಿ ಹೋಗಿದ್ದ. ಆಗ ಅವನು ಆಕೆಗೆ ಈ ಮಗು ನಮಗ್ ಬೇಡ, ಇದನ್ನು ಮೊದಲು ತೆಗೆಸ್ಕೊಂತ ಆರ್ಡರ್ ಮಾಡಿದ್ದ. ಆದ್ರೆ ಮಗುವನ್ನ ತೆಗೆಸ್ಕೊಳ್ಳೋದಿಕ್ಕೆ ಈ ರಂಜನಿಗೆ ಇಷ್ಟ ಇರಲಿಲ್ಲ. ಅವಳು ನನಗೆ ಈ ಮಗು ಬೇಕೇ ಬೇಕು, ನೀನು ಕೂಡ ಈ ಮಗುವನ್ನ ಸ್ವೀಕರಿಸಬೇಕು ಅಂತ ಅವನಿಗೆ ಒತ್ತಡ ಹಾಕ್ತಾಳೆ. ಈ ಎಲ್ಲ ಒತ್ತಡಗಳಿಂದ ದೂರ ಇರೋದಕ್ಕೆ ಬಯಸ್ತಂತ ಅವನು ವಾಪಸ್ ತನ್ನ ಮಿಲಿಟರಿಗೆ ಸೇರ್ಕೊಂಡ. ದೂರದ ಪಂಜಾಬ್ನಲ್ಲಿ ಇದ್ದಂತ ಪಠಾಣ್ಕೋಟ್ಗೆ ಅವನು ಹೋಗಿದ್ದ. ಇಂಥ ಒಂದು ಸಮಯದಲ್ಲಿ ಅವನು ರಂಜಿನಿ ಜೊತೆ ಇದ್ದು ಅವಳಿಗೆ ಧೈರ್ಯವನ್ನ ತುಂಬಬೇಕಾಗಿತ್ತು, ಅಥವಾ ತಕ್ಷಣ ಅವಳನ್ನ ಮದುವೆಯಾಗಿ ತನ್ನ ಜೊತೆ ಕರ್ಕೊಂಡು ಹೋಗ್ಬೇಕಿತ್ತು. ಆದ್ರೆ ಇಂಥ ಯಾವುದೇ ಉದ್ದೇಶ ಅಥವಾ ಜವಾಬ್ದಾರಿಯನ್ನು ಹೊರೋದಿಕ್ಕೆ ಆತನಿಗೆ ಇಷ್ಟ ಇರಲಿಲ್ಲ. ಅದರಿಂದ ನೊಣಸ್ಕೊಂಡು ಪರಾರಿಯಾಗೋದಿಕ್ಕೆ ಆತ ಪ್ರಯತ್ನ ಪಟ್ಟಿದ್ದ. ಅವನು ತನ್ನಿಂದ ದೂರ ಹೋದ್ರೂ ಕೂಡ ಈ ರಂಜಿನಿ ತನ್ನ ನಿರ್ಧಾರ ಮಾತ್ರ ಬದಲಿಸ್ಕೊಳ್ಳಿಲ್ಲ. ಅವಳು ತನ್ನ ಮಾತಿಗೆ ಬದ್ಧಳಾಗಿ ನಿಂತಿದ್ಲು. ತಾನು ಗರ್ಭವತಿಯಾದ ವಿಷಯನೇ ಅವನಿಗೆ ಇಷ್ಟ ಇರಲಿಲ್ಲ. ಯಾವಾಗ ಅವನು ಮಗುವನ್ನ ತೆಗೆಸ್ಬಿಡು ಅಂತ ಹೇಳಿದ್ನೋ ಆಗ್ಲೇ ಅವಳಿಗೆ ಈ ವ್ಯಕ್ತಿ ಎಂತವನು ಅಂತ ಅರಿವಾಗಿತ್ತು. ಆದ್ರೆ ಅವಳಿಗೆ ತನ್ನ ಮಗುವನ್ನ ಕಳೆದುಕೊಳ್ಳೋದಿಕ್ಕೆ ಇಷ್ಟ ಇರಲಿಲ್ಲ. ಹೀಗಾಗಿ ಆ ಮಗುವಿನ ತಾಯ್ತನದ ಬಾಧ್ಯತೆಯನ್ನ ವಹಿಸಿಕೊಳ್ಳೋದಿಕ್ಕೆ ಆಕೆ ಧೈರ್ಯ ಮಾಡ್ತಾಳೆ. ಇಂಥ ಒಂದು ಸೂಕ್ಷ್ಮ ಸ್ಥಿತಿ ಸನ್ನಿವೇಶದಲ್ಲಿ ಅವಳು ಈ ರೀತಿ ಧೈರ್ಯ ಮಾಡಿದ್ದು ನಿಜಕ್ಕೂ ಅಚ್ಚರಿಯ ವಿಷಯ ಅಂತಾನೆ ಹೇಳಬಹುದು. ಭಾರತೀಯ ಸಮಾಜದಲ್ಲಿ ಯಾವುದೇ ಒಂದು ಹೆಣ್ಣಿಗೆ ಈ ಒಂದು ಸಮಯದಲ್ಲಿ ಇಂಥ ಒಂದು ನಿರ್ಧಾರ ತಗೊಳ್ಳೋದು ತುಂಬಾ ಕಷ್ಟದ ಸಂಗತಿ. ನಮ್ಮ ಸಮಾಜದಲ್ಲಿ ಮದುವೆ ಇಲ್ಲದೆ ತಾಯಿಯಾಗುವ ಯಾವುದೇ ಹೆಣ್ಣಿಗೆ ಜನ ಗೌರವವನ್ನ ಕೊಡೋದಿಲ್ಲ. ಇಲ್ಲಿ ತಪ್ಪು ಯಾರದೇ ಇದ್ರೂ ಕೂಡ ಸಮಾಜದ ನಿಂದನೆ ಮಾತ್ರ ಹೆಣ್ಣೆ ಕೇಳಿಸ್ಕೊಂಡು ಬಾಳ್ಬೇಕಾಗುತ್ತೆ. ಇಂಥ ಸ್ತ್ರೀಯರ ಬಗ್ಗೆ ನೀವು ಕತೆ, ಕಾದಂಬರಿ, ಸಿನಿಮಾ, ಧಾರಾವಾಹಿಗಳಲ್ಲೂ ಕೂಡ ಎಲ್ಲ ಕಡೆ ನೋಡಿರ್ತೀರ. ಅಂಥದ್ದೇ ಒಂದು ಸ್ಥಿತಿ ಈ ರಂಜನಿಗೆ ಎದುರಾಗಿತ್ತು. ತನ್ನಿಂದ ಭೂಮಿಗೆ ಬರುವಂತ ಆ ಪುಟ್ಟ ಕಂದಮ್ಮನ್ಗೆ ಸಿಗ್ಬೇಕಾದಂತ ಪ್ರತಿಯೊಂದು ಹಕ್ಕನ್ನು ಕೂಡ ಒದಗಿಸೋದಕ್ಕೆ ಈ ರಂಜನಿ ಸಿದ್ಧ ಆಗಿದ್ಲು. ಈ ಒಂದು ಕಾರಣದಿಂದ ಈ ರಂಜನಿ ಕೇರಳದ ಸ್ತ್ರೀ ಆಯೋಗದ ಬಳಿ ಹೋಗಿ ಈ ಬಗ್ಗೆ ಒಂದು ದೂರನ್ನು ಕೊಟ್ಟು ಡೆವಿಲ್ಗೆ DNA ಪರೀಕ್ಷೆ ಮಾಡೋದಕ್ಕೆ ಕೋರ್ಟಿಂದ ನೋಟಿಸ್ ಜಾರಿಯಾಗುವಂತೆ ಮಾಡ್ತಾಳೆ. ರಂಜಿನಿಂದ ತನ್ನ ಕೈ ಸೇರಿದಂತ ಆ ಒಂದು ನೋಟಿಸ್ ಪತ್ರ ಈ ಇಡೀ ಪ್ರಕರಣದಲ್ಲಿ ಒಂದು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಇದೇ ಸಮಯದಲ್ಲಿ ಅವಳ ಡೆಲಿವರಿ ಡೇಟ್ ಹತ್ರ ಬಂದಿತ್ತು. ಅಲ್ಲಿಯ ತ್ರಿವೇಂದ್ರಪುರಂ ಎಂಬಲ್ಲಿ ಇದ್ದಂತ ಆಸ್ಪತ್ರೆಗೆ ಅಡ್ಮಿಟ್ ಆಗೋದಿಕ್ಕೆ ಈ ರಂಜಿನಿ ತನ್ನ ತಾಯಿ ಜೊತೆ ಅಲ್ಲಿಗೆ ಬಂದಿದ್ಲು.
ಅಲ್ಲಿ ಅವ್ರಿಗೆ ಅನಿಲ್ ಎಂಬ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಈ ಅನಿಲ್ ಕೂಡ ರಂಜನಿಯ ಊರ್ನವನೇ ಆಗಿದ್ದ. ಹೀಗಾಗಿ ಅವನ ಜೊತೆ ಈ ರಂಜನಿ ಮತ್ತು ಆಕೆ ತಾಯಿಗೆ ಉತ್ತಮ ಒಡನಾಟ ಸಾಧ್ಯ ಆಗುತ್ತೆ. ಅವನು ತಮ್ಮ ಊರ್ನವನೇ ಆಗಿರೋದ್ರಿಂದ ಅವನ ಹತ್ರ ಅವರು ತಮ್ಮ ಬದುಕಿನ ಪ್ರತಿಯೊಂದನ್ನು ಕೂಡ ಶೇರ್ ಮಾಡೋದಕ್ಕೆ ಸಾಧ್ಯವಾಗಿತ್ತು. ಇನ್ನು ಅವನ ನಡೆ, ನುಡಿ, ವರ್ತನೆ ಇದೆಲ್ಲ ತಾಯಿ ಮಗಳಿಗೆ ತುಂಬಾನೇ ಇಷ್ಟ ಆಗಿತ್ತು. ಒಂದ್ ವೇಳೆ ಡೆಲಿವರಿಯ ಸಮಯದಲ್ಲಿ ಈ ರಂಜನಿಗೆ ಸಿಸೇರಿಯನ್ ಆಗುವ ಹಾಗಿದ್ರು ಕೂಡ ಆಕೆಗೆ ಏನಾದರೂ ರಕ್ತ ಬೇಕಿದ್ದಲ್ಲಿ ಅದನ್ನ ತಾನೇ ಕೊಡೋದಿಕ್ಕೆ ಈ ಅನಿಲ್ ರೆಡಿ ಇದ್ದ. ಯಾಕೆಂದ್ರೆ ರಂಜನಿಯ ಹಾಗೂ ಅವನ ಈ ಇಬ್ಬರ ಬ್ಲಡ್ ಗ್ರೂಪ್ಗಳು ಒಂದೇ ಆಗಿದ್ವು. ಅಂತ ಸಮಯ ಬಂದ್ರೆ ನಾನೇ ನಿಂತು ಸಹಾಯ ಮಾಡ್ತೀನಿ ಅಂತ ಆತ ಹೇಳಿದ್ದ. ಅದಲ್ಲದೆ ಈ ಇಬ್ರಿಗೂ ಅವನು ಅವ್ರಿಗೆ ಬೇಕಂದಾಗ ಕೆಲವು ಸಹಾಯಗಳನ್ನು ಕೂಡ ಮಾಡ್ತಿದ್ದ. ಇಂಥ ಒಂದು ದುಸ್ತರದ ಸನ್ನಿವೇಶದಲ್ಲಿ ಅನಿಲ್ ತರದ ಒಬ್ಬ ಅನಾಮಿಕ ವ್ಯಕ್ತಿ ಆತ್ಮೀಯರಂತೆ ಅವ್ರ ಜೊತೆ ಇದ್ದು ಎಲ್ಲಾ ಕೆಲಸಗಳು ನೆರವನ್ನ ಕೊಡ್ತಾ ಇದ್ದದ್ದು ಅವ್ರಿಗೆ ಖುಷಿ ಕೊಡುವಂತ ವಿಷಯ ಆಗಿತ್ತು. ಅವನನ್ನ ತಾವು ಎಲ್ಲ ಸಂದರ್ಭಗಳಲ್ಲೂ ಕೂಡ ವಿಶ್ವಾಸ ಇಟ್ಟು ನಂಬಬಹುದು ಅಂತ ತಾಯಿ ಮಗಳು ಭಾವಿಸ್ತಾರೆ. ಸಾಮಾನ್ಯವಾಗಿ ಯಾರದೇ ಬದುಕಲ್ಲಿ ಆಗ್ಲಿ ಒಬ್ಬ ವ್ಯಕ್ತಿ ಕುಗ್ಗು ಹೋಗಿದ್ದಾಗ ಅಥವಾ ಸೋತ್ ಹೋಗಿ ಕುಳಿತಾಗ ಅನಿಲ್ ತರ ಯಾರಾದ್ರೂ ಒಬ್ರು ಸಹಾಯ ಹಾಗೂ ಬೆಂಬಲಕ್ಕೆ ಸಿಕ್ಕರೆ ಅಂತ ವ್ಯಕ್ತಿನ ನಾವು ಆತ್ಮೀಯ ಅಂತ ಭಾವಿಸ್ತೀವಿ. ಇಲ್ಲೂ ಕೂಡ ಅದೇ ರೀತಿಯಾಗಿತ್ತು. ಮೇಲಾಗಿ ಅವನು ಅವರದೇ ಊರಿನ ವ್ಯಕ್ತಿಯಾಗಿರೋದ್ರಿಂದ ಹಾಗೂ ಇಷ್ಟೆಲ್ಲ ತಮ್ಮ ಜೊತೆ ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ರಿಂದ ರಂಜನಿ ಮತ್ತು ಆಕೆ ತಾಯಿ ಅವನನ್ನ ತುಂಬಾ ಅಭಿಮಾನದಿಂದ ಕಾಣ್ತಾ ಇದ್ರು. ಮುಂದೆ ಮಗುವಾದ ಬಳಿಕ ಎಲ್ಲೋ ದೂರದಲ್ಲಿ ಇರುವಂತ ಡೆವಿಲ್ ನನ್ನು ಕೂಡ ತಮ್ಮ ಬಳಿಗೆ ಸೇರಿಸೋದಿಕ್ಕೆ ಈ ಅನಿಲ್ ನಮ್ಗೆ ಸಹಾಯ ಮಾಡಬಹುದು ಅಂತ ಈ ರಂಜನಿ ಭಾವಿಸಿದ್ಲು. ಆದ್ರೆ ವಿಧಿಯ ಪ್ಲಾನ್ ಬೇರೆನೇ ಇತ್ತು. ಈ ಇಡೀ ಕಥೆಯ ದೊಡ್ಡ ಟ್ವಿಸ್ಟ್ ಏನು ಅಂದ್ರೆ, ಯಾರನ್ನ ತಮ್ಮ ಹಿತೈಷಿ ಅಂತ ರಜನಿ ಭಾವಿಸಿದ್ಲೋ ಆ ಅನಿಲ್ ಬೇರೆ ಯಾರು ಕೂಡ ಆಗಿರ್ಲಿಲ್ಲ. ಅವನು ಈ ಡೆವಿಲ್ ನ ಸಹೋದ್ಯೋಗಿನೇ ಆಗಿದ್ದ ಹಾಗೂ ಪಠಾನ್ಕೋಟ್ ನ ಮಿಲಿಟರಿಯಲ್ಲಿ ಡೆವಿಲ್ ನ ಜೊತೆಗೆ ಅವನು ಕೂಡ ಕೆಲಸ ಮಾಡ್ತಿದ್ದ. ಇವನ ನಿಜವಾದ ಹೆಸರು ರಾಜೇಶ್ ಅಂತ ಹಾಗೂ ಇವನು ಕೊಲ್ಲಂ ಊರ್ನವನು ಆಗಿರ್ಲಿಲ್ಲ. ಇವನು ಕೇರಳದ ಕಣ್ಣೂರಿನ ಬಳಿ ಇದ್ದಂತ ಒಂದು ಹಳ್ಳಿಯವನು. ಇವನು ಈ ಡೆವಿಲ್ ನ ಗೂಢಚಾರಿಯಂತೆ ಅವನ ಪರವಾಗಿ ಇಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹೇಳಬಹುದು. ಅವನಿಗೋಸ್ಕರ ಇಲ್ಲಿ ಇವರಿಬ್ಬರಿಗೂ ಸುಳ್ಳನ್ನ ಹೇಳಿ ನಂಬಿಸಿ ಇವರ ವಿಶ್ವಾಸವನ್ನ ಸಂಪಾದಿಸಿದ್ದ. ಆದ್ರೆ ಈ ಯಾವುದೇ ವಿಷಯ ರಂಜನಿಗಾಗ್ಲಿ ಅಥವಾ ಆಕೆಯ ತಾಯಿಗಾಗ್ಲಿ ಗೊತ್ತಿರಲಿಲ್ಲ. ಅವರು ಅನಿಲ್ ಹೇಳಿದನೆಲ್ಲ ಕ್ರೂಡರ ಹಾಗೆ ನಂಬ್ತಿದ್ರು. ಮುಂದೆ ಇದೇ ಆಸ್ಪತ್ರೆಯಲ್ಲಿ ಒಂದಿನ ಈ ರಂಜನಿಗೆ 2 ಅವಳಿ ಹೆಣ್ಮಕ್ಳು ಜನಿಸ್ತವೆ. ಹೇಗೂ ಈ ರಂಜನಿಗೆ ಮದುವೆ ಮುನ್ನನೆ ಮಕ್ಕಳು ಜನಿಸಿದ್ವು. ಅವರು ಸ್ವಂತ ಊರಿನಲ್ಲಿ ಏನಾದ್ರೂ ಈಗ ವಾಸ ಮಾಡೋದಕ್ಕೆ ಶುರು ಮಾಡಿದ್ರೆ ಅವರು ಆ ಊರಿನವರ ಹಾಗೂ ಅಲ್ಲಿರುವಂತ ಅವರ ಸಂಬಂಧಿಕರ ದುಷ್ಟ ಮಾತುಗಳಿಗೆ, ಟೀಕೆಗಳಿಗೆ ಕಿವಿ ಕೊಡಬೇಕಾಗುತ್ತೆ. ಹಾಗಾಗಿ ಅಂತವರಿಂದ ಅವರು ದೂರ ಇದ್ರೆ ಕ್ಷೇಮ ಅಂತ ಈತ ತಾನೇ ಒಂದು ಮನೆಯನ್ನ ಕೊಡಿಸ್ತೀನಿ, ಅಲ್ಲಿ ಅವರು ಯಾವ ಕಾಟ ಇಲ್ಲದೆ ನೆಮ್ಮದಿಯಾಗಿ ಜೀವನ ಮಾಡಬಹುದು ಅಂತ ಅನಿಲ್ ಅವರನ್ನ ನಂಬಿಸಿದ್ದ. ಈ ಅನಿಲ್ ತುಂಬಾ ಚಾಲಾಕಿ ವ್ಯಕ್ತಿ. ಈ ತಾಯಿ ಮಕ್ಕಳ ದೌರ್ಬಲ್ಯವನ್ನ ಬಂಡವಾಳ ಮಾಡಿಕೊಂಡು ಅವರನ್ನ ಭಾವನಾತ್ಮಕವಾಗಿ ಅವನು ಮರಳು ಮಾಡಿದ್ದ. ಹೀಗಾಗಿ ಅವನು ಹೇಳಿದ್ದನ್ನೆಲ್ಲ ತಲೆಯಾಡಿಸ್ತಾ ಬಂದಂತ ಇವರು ಅವನು ಹುಡುಕಂತ ಮನೆಯನ್ನು ಕೂಡ ಒಪ್ಪಿದ್ರು. ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದವರು ತಕ್ಷಣ ಅವನು ಅವ್ರಿಗಾಗಿ ಹುಡುಕಂತ ಆ ಮನೆಗೆ ಶಿಫ್ಟ್ ಆಗಿದ್ರು. ಹೀಗಿರುವಾಗ 2006 ಫೆಬ್ರವರಿ 10 ಬರುತ್ತೆ. ಇಲ್ಲಿ ಅನಿಲ್ ಹಾಗೂ ಡೆವಿಲ್ ಇಬ್ರು ಕೂಡ ಒಂದು ಖತರ್ನಾಕ್ ಪ್ಲಾನ್ ಅನ್ನ ಮಾಡಿದ್ರು. ಅದನ್ನ ನೆರವೇರಿಸುವಂತ ಸಲುವಾಗಿನೇ ಮಿಲಿಟರಿಯಿಂದ ಒಂದಷ್ಟು ದಿನಗಳ ಕಾಲ ರಜೆ ಪಡೆದಂತ ರಾಜೇಶ್ ಅಲ್ಲಿಗೆ ಬಂದಿದ್ದ. ಅವತ್ತು ಈ ರಾಜೇಶ್ ರಂಜನಿಯ ತಾಯಿ ಶಾಂತಮ್ಮಗೆ, ನೀವು ಈ ಕೂಡಲೇ ಪಂಚಾಯಿತಿ ಕಚೇರಿಗೆ ಹೋಗಿ ನಿಮ್ಮ ಮೊಮ್ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ ಬನ್ನಿ, ಅವುಗಳನ್ನ ಈಗಲೇ ತಂದ್ರೆ ಮುಂದೆ ಆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಆತ ಸಲಹೆ ಕೊಟ್ಟಿದ್ದ. ಅದರಂತೆ ಶಾಂತಮ್ಮ ಅವತ್ತು ತನ್ನ ಮಗಳು ಹಾಗೂ ಮೊಮ್ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಕಚೇರಿಗೆ ತನ್ನ ಕೆಲಸವನ್ನು ಮುಗಿಸ್ಕೊಂಡ್ ಬರೋದಿಕ್ಕೆ ಹೊರಟಿದ್ಲು. ಆಕೆ ಹೋದ ನಂತರನೇ ಇಲ್ಲಿ ಈ ಮನೆಯೊಳಗೆ ನಡೆದಿದ್ದೆ ಅತ್ಯಂತ ಘೋರ ಸಂಗತಿ. ಈ ಶಾಂತಮ್ಮ ಮನೆ ಬಿಟ್ಟು ಹೊರಗಡೆ ಹೋಗೋದನ್ನೇ ಕಾಯ್ತಿದ್ದಂತ ರಾಜೇಶ್ ಹಾಗೂ ಡೆವಿಲ್ ಇಬ್ರು ಕೂಡ ಯಾರಿಗೂ ಗೊತ್ತಿಲ್ಲದ ಹಾಗೇನೆ ಗುಟ್ಟಾಗಿ ರಂಜನಿ ಇದ್ದಂತ ಮನೆಗೆ ನುಗ್ಗಿದ್ರು. ಒಳಗಡೆ ಬಂದವರೇ ಅವರು ಆ ಪುಟ್ಟ ಮಕ್ಕಳ ಕತ್ತುಗಳನ್ನ ಸೀಳಿ ರಂಜನಿಯನ್ನು ಕೂಡ ಅಮಾನುಷವಾಗಿ ಕೊಲೆ ಮಾಡ್ತಾರೆ. ಈ ರಂಜನಿಗೆ ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಅವಳ ಕೊಲೆ ನಡೆದಿತ್ತು. ಇನ್ನು ಕಣ್ಣನ್ನ ಬಿಟ್ಟು ಈ ಪ್ರಪಂಚವನ್ನೇ ನೋಡದಂತ ಆ ಎಳೆ ಕಂದಮ್ಮಗಳ ಜೀವ ಕೂಡ ಹಾರ್ ಹೋಗಿತ್ತು. ಇದ್ಯಾವುದರ ನಿರೀಕ್ಷೆ ಕೂಡ ಇದ್ದಂತ ಶಾಂತಮ್ಮ ಕಚೇರಿಯಿಂದ ತನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ರು. ಅಲ್ಲಿ ಬಂದು ನೋಡಿದಾಗ ಆ ಮನೆಯೊಳಗೆ ಕಂಡಂತ ಭೀಕರ ದೃಶ್ಯ ನೋಡಿ ಅಕ್ಷರಶಃ ಕುಸ್ತು ಹೋಗಿದ್ರು. ಯಾರನ್ನ ತನ್ನ ಬದುಕಿನ ಭರವಸೆ ಅಂತ ಭಾವಿಸಿದ್ರು ಅಂತ ಮಗಳು ಹಾಗೂ ಆಕೆಯ ಪುಟ್ಟ ಮಕ್ಕಳು ಅಲ್ಲಿ ನಿರ್ಜೀವ ಶವಗಳಾಗಿ ಬಿದ್ದಿದ್ರು. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದಂತ ಶಾಂತಮ್ಮ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಬಗ್ಗೆ ಒಂದು ದೂರನ್ನ ದಾಖಲಿಸ್ತಾರೆ. ಆ ದೂರನ್ನ ತಗೊಂಡಂತ ಪೊಲೀಸರು ಕೂಡ ತಕ್ಷಣ ಈ ಬಗ್ಗೆ ತನಿಖೆ ಮಾಡೋದಕ್ಕೆ ಮುಂದಾಗ್ತಾರೆ. ಅವರು ಘಟನಾ ಸ್ಥಳಕ್ಕೆ ಬಂದು ಸುತ್ತ ನೋಡಿದಾಗ ಹತ್ರದಲ್ಲಿ ಇದ್ದಂತ ಒಂದು 2 ವೀಲರ್ ಗಾಡಿ ಇದ್ದದ್ದು ಅವ್ರ ಗಮನಕ್ಕೆ ಬಂದಿತ್ತು. ಅದರ ನಂಬರ್ ಚೆಕ್ ಮಾಡಿ ಅದು ಯಾರದು ಅಂತ ನೋಡಿದಾಗ ಅದು ರಾಜೇಶ್ದೇ ಆಗಿತ್ತು. ಈ ರಾಜೇಶ್ನ ಹಿನ್ನೆಲೆ ತಿಳಿದುಕೊಂಡು ಅವನು ಕೆಲಸ ಮಾಡ್ತಿದ್ದಂತ ಮಿಲಿಟರಿ ಬೇಸ್ಗೆ ಫೋನ್ ಮಾಡಿ ಅವನ ಬಗ್ಗೆ ಕೇಳಿದಾಗ ಅವನು ಹಾಗೂ ಅವನ ಸ್ನೇಹಿತ ಡೆವಿಲ್ ಇಬ್ರು ಕೂಡ ಅದಾಗಲೇ ಅಲ್ಲಿಂದ ಪಲಾಯನ ಮಾಡಿದ್ರು. ಅವನ ಜಾಡು ಹಿಡಿದು ಹೊರಟಂತ ಪೊಲೀಸರಿಗೆ ಈ ಇಬ್ಬರನ್ನ ಪತ್ತೆ ಹಚ್ಚೋದೇ ದೊಡ್ಡ ಕಷ್ಟದ ಕೆಲಸ ಆಗಿತ್ತು. ಹೇಗಾದ್ರೂ ಸರಿ ಇವ್ರನ್ನ ಹಿಡಿತೀವಿ ಅಂತ ಪ್ರಯತ್ನ ಮಾಡದಂತ ಪೊಲೀಸರಿಗೆ ಇವರು ಸಿಗೋದಿಲ್ಲ. ಎಷ್ಟು ಹುಡುಕಿದ್ರು ಕೂಡ ಪೊಲೀಸರ ಕಣ್ತಪ್ಪಿಸಿ ಇವರು ದೂರ ಆಗ್ತಾನೆ ಇದ್ರು. ನಿಧಾನವಾಗಿ ಇದೊಂದು ಕೋರ್ಟ್ ಕೇಸ್ ಆಗಿ ಬದಲಾಗ್ತಾ ಹೋಗುತ್ತೆ. ವೇಷವನ್ನ ಮರೆಸ್ಕೊಂಡು ತಲೆ ತಪ್ಪಿಸ್ಕೊಂಡಂತ ಈ ಇಬ್ರು ಹಂತಕರು ಪೊಲೀಸರ ಹುಡುಕಾಟಕ್ಕೆ ಸಿಗದೆ ಬಚಾವಾಗ್ತಾನೆ ಹೋದ್ರು. ಈ ಒಂದು ಪ್ರಕರಣ ಆಗಿ 10 ವರ್ಷಗಳೇ ಕಳೆದು ಹೋದ್ರೂ ಕೂಡ
ಅವರು ಎಲ್ಲೂ ಸಿಗದೆ ಹೋದಾಗ ಪೊಲೀಸರೇ ಈ ಬಗ್ಗೆ ಅಸಹಾಯಕರಾಗಿ ಕೈ ಚೆಲ್ಲಿ ಕೂರ್ತಾರೆ. ದಿನ ಕಳೆದಂತೆ ಕಾಲ ಸರದಂತೆ ಈ ಒಂದು ಪ್ರಕರಣದ ಬಗ್ಗೆ ಕೂಡ ಜನ ಮರ್ತು ಹೋಗ್ತಾರೆ. ಈ ಮೂಲಕ ಪೊಲೀಸರು ಕೂಡ ಹಂತಕರು ಸಿಗದೇ ಇರೋ ಕಾರಣ ಇದನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ನಡೆಸ್ತಾರೆ. ಇದಾಗಲೇ ಪೊಲೀಸರ ಫೈಲ್ಗಳಲ್ಲಿ ಕೋಲ್ಡ್ ಕೇಸ್ ಅಂತ ಹೆಸರು ಪಡೆದಿತ್ತು. ವೀಕ್ಷಕರೇ, ಈ ಒಂದು ಘಟನೆಯಾಗಿ ಮುಂದಿನ 19 ವರ್ಷಗಳವರೆಗೂ ಇದು ಯಾವುದೇ ಬೆಳವಣಿಗೆಯನ್ನ ಕಂಡಿರಲಿಲ್ಲ. ಆದ್ರೆ ಇದೇ ವರ್ಷದ ಜನವರಿಯಲ್ಲಿ ಈ ಒಂದು ಕೇಸ್ಗೆ ಮಹತ್ತರವಾದಂತಹ ತಿರುವು ಸಿಗುತ್ತೆ. ದೇವರು ಸತ್ಯವನ್ನು ನೋಡಿದ್ರೂ ಕೂಡ ನಿಧಾನಿಸ್ತಾನೆ ಎಂಬ ಒಂದು ಮಾತಿದೆ. ಅದರರ್ಥ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಅನ್ಯಾಯ ಆದ್ರೂ ಕೂಡ ಅದನ್ನ ಮೇಲಿನಿಂದ ಈ ಭಗವಂತ ನೋಡ್ತಿರ್ತಾನೆ. ಅವನಿಗೆ ಸತ್ಯ ಏನು ಅಂತ ಗೊತ್ತಿರುತ್ತೆ. ಆದ್ರೆ ಅದಕ್ಕೆ ತಕ್ಕ ನ್ಯಾಯವನ್ನ ಸಲ್ಲಿಸೋದಕ್ಕೆ ಅವನು ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಬಹುದು. ಆದ್ರೆ ಅನ್ಯಾಯಕ್ಕೆ ಒಳಗಾದವರಿಗೆ ಅವನು ಖಂಡಿತ ನ್ಯಾಯವನ್ನ ಒದಗಿಸ್ತಾನೆ. ಈ ಒಂದು ಮಾತು ಕೇರಳದ ಆ ತ್ರಿವಳಿ ಕೊಲೆ ಪ್ರಕರಣದಲ್ಲೂ ಕೂಡ ನಿಜ ಆಗುತ್ತೆ. ಕೇರಳದ ಪೊಲೀಸ್ ವಲಯದಲ್ಲಿ ಸ್ಪೆಷಲ್ ಆಫೀಸರ್ ಅಂತ ಗುರುತಿಸಿಕೊಂಡಂತ ಮನೋಜ್ ಅಬ್ರಹಾಂ ಎಂಬ ಅಧಿಕಾರಿ ಒಂದ್ಸಲ ತಮ್ಮ ಕಚೇರಿಯಲ್ಲಿ ಕುಳಿತು ಹಳೆಯ ಕೇಸ್ಗಳನ್ನ ಅವಲೋಕನೆ ಮಾಡ್ತಿದ್ರು. ಈ ರೀತಿ ಮಾಡುವಾಗ ಅವ್ರಿಗೆ 19 ವರ್ಷಗಳ ಹಿಂದೆ ಆದಂತ ಈ ತ್ರಿವಳಿ ಕೊಲೆ ಕೇಸಿನ ಬಗ್ಗೆ ಫೈಲ್ ಸಿಗುತ್ತೆ. ಅದರಲ್ಲಿ ಇದ್ದಂತ ಆ ಇಬ್ರು ಸಸ್ಪೆಕ್ಟ್ಗಳ ಫೋಟೋವನ್ನ ತುಂಬಾ ಜಾಗರೂಕತೆಯಿಂದ ಗಮನಿಸ್ತಾರೆ. ಆಗ ಎಷ್ಟೇ ಹುಡುಕಿದ್ರೆ ಸಿಗದಂತ ಇವರು ಒಂದ್ ವೇಳೆ ಇನ್ನೂ ಕೂಡ ಜೀವಂತವಾಗಿದ್ರೆ ಇವರ ಮುಖಚಹರೆ ಹೇಗ್ ಬದಲಾಗಿರುತ್ತೆ ಅಂತ ಅವರು ಯೋಚಿಸ್ತಾರೆ. ಆಗ ತಕ್ಷಣ ಅವರ ತಲೆಯಲ್ಲಿ ಏನೋ ಒಂದು ಯೋಚನೆ ಹೊಡೆದಿತ್ತು. ಕೂಡಲೇ ಅವರು ಆ ಸಸ್ಪೆಕ್ಟ್ಗಳ ಫೋಟೋವನ್ನ ತಮ್ಮ ತಾಂತ್ರಿಕ ವಿಭಾಗದವರಿಗೆ ಹಸ್ತಾಂತರ ಮಾಡ್ತಾರೆ. AI ತಂತ್ರಜ್ಞಾನದ ಮೂಲಕ ಈ ಇಬ್ಬರಿಗೆ ಈಗ ಎಷ್ಟು ವಯಸ್ಸಾಗಿರಬಹುದು ಹಾಗೂ ಅವರು ಈಗ ನೋಡೋದಿಕ್ಕೆ ಯಾವ ರೀತಿ ಕಾಣ್ತಾರೆ ಅನ್ನೋದನ್ನ ಚೆಕ್ ಮಾಡಿ ನೋಡುವಂತೆ ಅವರಿಗೆ ಆದೇಶಿಸ್ತಾರೆ. ಈಗ ಇರುವಂತ ತಂತ್ರಜ್ಞಾನದಲ್ಲಿ ಚಿಕ್ಕ ಮಕ್ಕಳನ್ನ ವಯಸ್ಸಾದವರನ್ನ ಚಿಕ್ಕ ಮಕ್ಕಳಂತೆ ಮಾಡೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಯಾಕೆ, ನಮ್ಮ ಕೈಯಲ್ಲಿ ಇರುವಂತ ಮೊಬೈಲ್ಗಳಲ್ಲಿ ನಾವು ಇದನ್ನ ಮಾಡಬಹುದು. ಈಗೆಲ್ಲ AI ಬಂದ ನಂತರ ನಿರ್ಜೀವ ವ್ಯಕ್ತಿಗಳಿಗೆ ಅದು ಸಾಕಷ್ಟು ಆಕರ್ಷಕ ರೀತಿಯಲ್ಲಿ ಜೀವವನ್ನ ತುಂಬುತ್ತಿದೆ. ತಮ್ಗೆ ಬೇಕಾದವರ ಹಾಗೂ ತಾವು ಕಳ್ಕೊಂಡವರ ಫೋಟೋಗಳನ್ನು ಕೂಡ ಅದಕ್ಕೆ ಅಪ್ಲೋಡ್ ಮಾಡಿ ಅವರ ಚಲನವಲನ ನೋಡಿ ನಾವೀಗ ಆನಂದಿಸಬಹುದು. ಇದೇ ರೀತಿ ಪೊಲೀಸರು ಈ ಇಬ್ಬರು ಹಂತಕರ ಯೌವನದ ಫೋಟೋಗಳನ್ನ ತಾಂತ್ರಿಕ ವಿಭಾಗದವರಿಗೆ ಕಳಿಸ್ಕೊಟ್ಟು ಅವರು ಈಗ ನೋಡೋದಕ್ಕೆ ಹೇಗಿರ್ತಾರೆ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಮರ್ಜ್ ಮಾಡಿ ನೋಡುವಂತೆ ಮತ್ತು ಅದರ ರಿಪೋರ್ಟ್ ನಮಗೆ ಕೊಡುವಂತೆ ಕೇಳ್ಕೊಳ್ತಾರೆ. ಈ ಒಂದು ಆದೇಶ ಬಂದ ಕೂಡಲೇ ತಕ್ಷಣ ಕಾರ್ಯೋನ್ಮುಖರಾದಂತ ತಾಂತ್ರಿಕ ವಿಭಾಗದವರು ಆ ಫೋಟೋಗಳನ್ನ ಫಿಲ್ಟರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಅವರು ನೋಡೋದಕ್ಕೆ ಹೇಗಿದ್ದಾರೆ ಅನ್ನುವಂತ ಫೋಟೋಗಳು ಸಿದ್ಧವಾಗಿದ್ವು. ತಕ್ಷಣ ಪೊಲೀಸರು ಈ ಫೋಟೋಗಳನ್ನ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ಯಾನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಅವರು ಎಲ್ಲಾ ಕೋನಗಳಿಂದ ಚೆಕ್ ಮಾಡುವಾಗ ಅವ್ರಿಗೆ ಯಾವುದೋ ಒಂದು ಫೇಸ್ಬುಕ್ ಫೋಟೋಗೆ ಇದು ತುಂಬಾ ಚೆನ್ನಾಗಿನೇ ಮ್ಯಾಚ್ ಆಗುತ್ತೆ ಹಾಗೂ ಆ ಒಂದು ಫೋಟೋ ಪಾಂಡಿಚೇರಿಯಲ್ಲಿ ಅಪ್ಲೋಡ್ ಆಗಿತ್ತು. ಇದು ಒಂದು ಮದುವೆಯ ಗ್ರೂಪ್ ಫೋಟೋ ಆಗಿತ್ತು. ಇದನ್ನ ಅಪ್ಲೋಡ್ ಮಾಡದಂತ ವ್ಯಕ್ತಿ ಹೆಸರು ಪ್ರವೀಣ್ ಕುಮಾರ್ ಅಂತ ತೋರಿಸ್ತಿತ್ತು. ಈ ಪ್ರವೀಣ್ ಕುಮಾರ್ ಯಾರಿರಬಹುದು ಅಂತ ಪರಿಶೀಲನೆ ಮಾಡದಂತ ಪೊಲೀಸರಿಗೆ ಅವನ ಮುಖ ಲಕ್ಷಣ ರಾಜೇಶ್ ಅಲಿಯಾಸ್ ಅನಿಲ್ನ ಮುಖದಂತೆಯೇ ಕಾಣ್ತಿತ್ತು. ಈ ರೀತಿಯ ವರದಿ ಅವ್ರಿಗೆ ಸಿಕ್ಕ ತಕ್ಷಣ ಅವರು ಇದನ್ನ ಕೇರಳದ CBIಗೆ ರವಾನಿಸ್ತಾರೆ. ಈ CBI ಅಧಿಕಾರಿಗಳು ಪಾಂಡಿಚೇರಿಯ ಪೊಲೀಸರಿಗೆ ಈ ಒಂದು ಮಾಹಿತಿ ಕೊಟ್ಟಾಗ ಅವ್ರ ಮೂಲಕ ಈ ಪ್ರವೀಣ್ ಕುಮಾರ್ ಪತ್ತೆಯಾಗಿದ್ದ. ಈ ಪ್ರವೀಣ್ ಕುಮಾರ್ ಬೇರೆ ಯಾರೂ ಅಲ್ಲ, ಅವನು ಸ್ವತಃ ಈ ಅನಿಲ್ ಕುಮಾರ್ ಅಲಿಯಾಸ್ ರಾಜೇಶ್ ಆಗಿದ್ದ. ಇವನು ಸಿಕ್ಕ ತಕ್ಷಣ ಅವನ ಸ್ನೇಹಿತ ಡೆವಿಲ್ ಕೂಡ ತುಂಬಾ ಬೇಗನೆ ಸಿಕ್ಕಿದ್ದ. ಇಬ್ರು ಕೂಡ ಕಳೆದ 20 ವರ್ಷಗಳಿಂದ ತಮ್ಮ ರಿಯಲ್ ಐಡೆಂಟಿಟಿಯನ್ನ ಮರೆಮಾಚಿ ಪಾಂಡಿಚೇರಿಯಲ್ಲಿ ಜೀವನ ಮಾಡ್ತಿದ್ರು. ಪ್ರವೀಣ್ ಹಾಗೂ ವಿಷ್ಣು ಎಂಬ ಹೆಸರಿನ ಮೂಲಕ ಅಲ್ಲಿ ಇಂಟೀರಿಯರ್ ಡೆಕೋರೇಟರ್ಸ್ ಆಗಿದ್ದಂತ ಇವರು AI ಸಹಾಯದ ಮೂಲಕ ಪೊಲೀಸರಿಗೆ ಸಿಕ್ಕಿದ್ರು. ರಂಜಿನಿ ಹಾಗೂ ಆಕೆಯ 17 ದಿನಗಳ ಎಳೆ ಕೂಸುಗಳನ್ನ ಒಂದಿಷ್ಟು ಕೂಡ ಕರುಣೆ ಇಲ್ಲದೆ ಕೊಲೆ ಮಾಡಿದಂತ ಈ ಪಾಪಿಗಳು ಈ ಬಗ್ಗೆ ಯಾವುದೇ ಪಾಪ ಪ್ರಜ್ಞೆ ಕೂಡ ಇಲ್ಲದೆ ತಮ್ಮ ಆತ್ಮಸಾಕ್ಷಿಯನ್ನೇ ಸಮಾಧಿ ಮಾಡಿಕೊಂಡು ಹೊಸ ಹೆಸರಲ್ಲಿ ಆರಾಮಾಗಿನೇ ಜೀವಿಸ್ತಾ ಇದ್ರು. ಆದ್ರೆ ಪೊಲೀಸರ ಡೆಡಿಕೇಶನ್ ಹಾಗೂ ಆಧುನಿಕ ತಂತ್ರಜ್ಞಾನ ಆದಂತ AI ಮೂಲಕ ಈ ಹಂತಕರನ್ನ 20 ವರ್ಷಗಳ ನಂತರ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ದೇವರು ಈ ಒಂದು ಅನ್ಯಾಯಕ್ಕೆ 20 ವರ್ಷಗಳ ನಂತರ ಸರಿಯಾದ ನ್ಯಾಯವನ್ನ ಸಲ್ಲಿಸಿದ್ದ. ಇವರನ್ನ ಬಂಧಿಸಿದಂತ ಕೇರಳದ ಪೊಲೀಸ್ ವಿಚಾರಣೆಗೆ ಒಳಪಡಿಸಿ ಇವರಿಗೆ ಕಠಿಣ ಶಿಕ್ಷೆ ಜಾರಿಯಾಗಬೇಕು ಅಂತ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ಯಾರ ಕಣ್ಣಿಗೆ ಬೇಕಾದರೂ ಮರೆ ಮಚ್ಚಬಹುದು, ಆದರೆ ಮೇಲೆ ಕುಳಿತಿರುವಂತ ಆ ಭಗವಂತನ ದೃಷ್ಟಿಗೆ ಯಾರು ಕೂಡ ವಂಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗೂ ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಕರ್ಮ ಅನ್ನೋದು ನಮ್ಮನ್ನ ಖಂಡಿತ ಒಂದಲ್ಲ ಒಂದಿನ ಹುಡುಕೊಂಡು ಬಂದೇ ಬರುತ್ತೆ. ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ದ್ರೋಹ ಮಾಡಿ ಒಬ್ಬರನ್ನ ಅಯ್ಯೋ ಅಂತ ಅನ್ಸಿ ನಾವು ನೆಮ್ಮದಿಯಿಂದ ಬದುಕ್ತೀವಿ ಅಂತ ಯಾರಾದ್ರೂ ಭಾವಿಸಿದರೆ ಅದಕ್ಕಿಂತ ದೊಡ್ಡ ಭ್ರಮೆ ಇನ್ನೊಂದಿಲ್ಲ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.